ಹಾಸನ ಡಿಸಿ ವರ್ಗಾವಣೆಗೆ ಸಚಿವ ರೇವಣ್ಣ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ದೇವೇಗೌಡರಿಗೆ ದುಂಬಾಲು ಬಿದ್ದಿದ್ದಾರೆ ಲೋಕೋಪಯೋಗಿ ಸಚಿವ ರೇವಣ್ಣ. ಸಿಎಂ ಕುಮಾರಸ್ವಾಮಿ ಮೇಲೂ ರೇವಣ್ಣ ಒತ್ತಡವನ್ನ ಹೇರ್ತಿದ್ದಾರೆ. ಹಾಸನ ಡಿಸಿ ವರ್ಗಾವಣೆಗೆ ಸಚಿವ ಈಗ ರೇವಣ್ಣ ಪಟ್ಟನ್ನ ಹಿಡಿದಿದ್ದಾರೆ. ದೇವೇಗೌಡರಿಗೂ ಕೂಡ ದಿಂಬಾಲು ಬಿದ್ದಿದ್ದಾರೆ ರೇವಣ್ಣ. ಯಾವ ಕಾರಣಕ್ಕೂ ಕೂಡ ಈಗಾಗಲೇ ಹಾಸನ ಡಿಸಿಯನ್ನು ವರ್ಗಾವಣೆ ಮಾಡಬಾರ್ದು ಅಂತ ಇದೇ ರೇವಣ್ಣ ಅವರು ಈ ಹಿಂದೆ ಹೇಳಿದ್ರು. ಆದ್ರೆ ಇದೀಗ ಯೂ ಟರ್ನ್ ಅನ್ನ ಹೊಡೆದಿದ್ದಾರೆ. ಸಿಎಂ ಕುಮಾರಸ್ವಾಮಿ ಮೇಲೂ ಕೂಡ ರೇವಣ್ಣ ಒತ್ತಡವನ್ನ ಹೇರ್ತಾ ಇದ್ದಾರೆ. ನಿನ್ನೆ IAS ಅಧಿಕಾರಿಗಳ ವರ್ಗಾವಣೆ ಕೂಡ ಆಗಿದೆ. ಆ ಸಂದರ್ಭದಲ್ಲಿ ಹಾಸನ ಡಿಸಿ ರೋಹಿಣಿ ಸಿಂಧೂರಿ ವರ್ಗಾವಣೆ ಮಾತ್ರ ಆಗಿಲ್ಲ. ಈ ಕಾರಣಕ್ಕೆ ರೇವಣ್ಣ ಮತ್ತಷ್ಟು ಅಸಮಾಧಾನಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದ್ದು ಹೇಗಾದ್ರೂ ಮಾಡಿ ವರ್ಗಾವಣೆಯನ್ನ ಮಾಡಿಸೋದಕ್ಕೆ ಈಗ ರೇವಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಹಾಸನದಲ್ಲಿ ಡಿಸಿ ಆಗಿ ಇನ್ನೂ ಕೂಡ 2 ವರ್ಷ ಆಗಿಲ್ಲ. ವರ್ಗಾವಣೆ ಮಾಡಿದ್ರೆ ಮತ್ತೆ ಕೋರ್ಟ್ಗೆ ಹೋಗಬಹುದು ಅಂತ ಹೇಳಿ ಈಗ ಸಿಎಂ ಕುಮಾರಸ್ವಾಮಿ ಹಾಗೆಯೇ HD ದೇವೇಗೌಡರು ರೇವಣ್ಣ ಅವರ ಮನವೊಲಿಸುತ್ತಿದ್ದಾರೆ ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ ದೇವೇಗೌಡರ ನಿವಾಸದಲ್ಲಿ ಈ ಬಗ್ಗೆ ರೇವಣ್ಣ ಅವರು ಚರ್ಚೆ ಮಾಡಿದ್ದಾರೆ. ಈ ಹಿಂದೆ ರೋಹಿಣಿ ಸಿಂಧೂರಿ ಪರ ಇದೇ ರೇವಣ್ಣ ಅವರು ಬ್ಯಾಟಿಂಗ್ ಅನ್ನ ಬೀಸಿದ್ರು. ಆ ಸಂದರ್ಭದಲ್ಲಿ ನಾವು ಗಮನಿಸಬಹುದು, ಸಿದ್ದರಾಮಯ್ಯ ಅವರ ಸಿಎಂ ಆದಂತಹ ಸಂದರ್ಭದಲ್ಲಿ ಮಂಜು ಅವರು ಸಾಕಷ್ಟು ವಾಗ್ವಾದ, ಮಂಜು ಅವರು ತನಕ ಗಲಾಟೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದೇ ರೇವಣ್ಣ ಅವರು ಈ ರೀತಿಯಾದಂತಹ ಮಾತನ್ನ ಹೇಳಿದ್ರು. ಯಾವ ಕಾರಣಕ್ಕಾಗಿ ಅವರನ್ನು ವರ್ಗಾವಣೆ ಮಾಡಬೇಕು ಅಂತೇಳಿ ಅವರ ಪರವಾಗಿ ನಿಂತಿದ್ರು. ಕಾನೂನು ಹೋರಾಟ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರ ಪರವಾಗಿ ನಿಂತಿದ್ರು. ಆದ್ರೆ ಇದೀಗ ಸಿದ್ದರಾಮಯ್ಯ ಸರ್ಕಾರದ ವೇಳೆ ರೋಹಿಣಿ ವರ್ಗಾವಣೆ ಆಗುವಂತಹ ಸಂದರ್ಭದಲ್ಲಿ ವಿರೋಧ ಮಾಡಿದ್ದಂತಹ ರೇವಣ್ಣ ಅವರು ಈಗ ಅದೇ ರೋಹಿಣಿ ಸಿಂಧೂರಿ ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಈಗ ಸಾಕಷ್ಟು ದುಂಬಾಲು ಬಿದ್ದಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ ಹೆಬ್ಬಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ ಹೆಬ್ಬಾರ್, ಈಗಾಗಲೇ ಇದೇ ಒಂದು ವೈಪರೀತ್ಯ ಅಂತ ಹೇಳಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮಂಜು ಅವರು ಸಾಕಷ್ಟು ಹೋರಾಟವನ್ನ ಮಾಡಿದ್ರು, ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕಾನೂನು ಹೋರಾಟವನ್ನ ರೋಹಿಣಿ ಸಿಂಧೂರಿ ಮಾಡುವಂತ ಸಂದರ್ಭದಲ್ಲೂ ಕೂಡ ರೇವಣ್ಣ ಅವರು ಸಪೋರ್ಟ್ ಮಾಡಿದ್ರು. ಆದ್ರೆ ಇದೇ ರೇವಣ್ಣ ಈಗ ಅವರನ್ನೇ ವರ್ಗಾವಣೆ ಮಾಡಬೇಕು ಅಂತ ಹೊರಟಿದ್ ಯಾಕೆ ಅಂತ ಹೇಳಿ. ನಮಿತಾ, ಹಾಸನದಲ್ಲಿ ಹಾಸನ ಡಿಸಿ ವರ್ಗಾವಣೆ ವಿಚಾರವಾಗಿ ಸಾಕಷ್ಟು ಬಾರಿ ರೇವಣ್ಣ ಪ್ರಯತ್ನವನ್ನ ಮಾಡ್ತಾನೆ ಇದ್ರು. ಆದ್ರೆ ಅದು ಸಾಧ್ಯ ಆಗಿಲ್ಲ. ಕಾರಣ ಏನಂತಂದ್ರೆ 2 ವರ್ಷ ಅವರಿಗೆ ಡಿಸಿ ಆಗಿ ಸಮಯ ಮುಗ್ದಿಲ್ಲ. ಇನ್ನೊಂದು ಪ್ರಮುಖ ಕಾರಣ ಅಂತಂದ್ರೆ ಇನ್ನೂ ಸಹಿತ ಸಾಕಷ್ಟು ಬಾರಿ ಸುದ್ದಿ ಆಗಿತ್ತು. ಹಾಸನದಲ್ಲಿ ಡಿಸಿ ಅವರನ್ನ ರೋಹಿಣಿ ಸಿಂಧೂರಿ ಅವ್ರನ್ನ ತರಾಟೆ ತೆಗೆದುಕೊಂಡ ರೇವಣ್ಣ ಅಂತ ಹೇಳಿ ಸಾಕಷ್ಟು ಬಾರಿ ಸುದ್ದಿ ಆಗಿತ್ತು. ಇವ್ರ ಮಾತನ್ನ ಅವ್ರು ಕೇಳ್ತಾ ಇಲ್ಲ, ಕೆಲವು ಅಭಿವೃದ್ಧಿ ವಿಚಾರದಲ್ಲಿ ಇವ್ರ ಮಾತನ್ನ ಕೇಳ್ತಾ ಇಲ್ಲ, ಅಭಿವೃದ್ಧಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋಂತ ಒಂದು ಬೇಸರ ರೇವಣ್ಣ ಅವ್ರಲ್ಲಿ ಇದೆ ಅನ್ನೋಂತ ಮಾಹಿತಿ ಇದೆ. ಆ ಕಾರಣಕ್ಕಾಗಿನೇ ರೇವಣ್ಣ ಅವರು ಅವ್ರನ್ನ ವರ್ಗಾವಣೆ ಮಾಡಿಸ್ಬೇಕು ಅಂತ ಹೇಳಿ ಪ್ರಯತ್ನವನ್ನ ಮಾಡಿದ್ರು. ನಿನ್ನೆ ದಿನ ಸಾಕಷ್ಟು ಜನ IAS ಅಧಿಕಾರಿಗಳ ವರ್ಗಾವಣೆ ಇತ್ತು. ಆದ್ರೆ ರೋಹಿಣಿ ಸಿಂಧೂರಿ ಅವರ ವರ್ಗಾವಣೆ ಆಗಿಲ್ಲ. ಈ ಕಾರಣಕ್ಕಾಗಿ ರೇವಣ್ಣ ಸಹ ಸಾಕಷ್ಟು ಅಸಮಾಧಾನಗೊಂಡಿದ್ರು. ಆದ್ರೆ ಇವತ್ತು ಸಿಎಂ ಕುಮಾರಸ್ವಾಮಿ ಹಾಗೂ JDS ವರಿಷ್ಠ ದೇವೇಗೌಡರು ರೇವಣ್ಣ ಅವ್ರನ್ನೇ ಮನೆಗೆ ಕರೆಸಿಕೊಂಡು ವಿಚಾರವನ್ನ ಅವರಿಗೆ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ವರ್ಗಾವಣೆ ಮಾಡ್ಲಿಕ್ಕೆ ಹೋದ್ರೆ ಅವರು ಮತ್ತೆ ಕೋರ್ಟಿಗೆ ಹೋಗುವಂತ ಸಾಧ್ಯತೆ ಇರುತ್ತೆ. ಈ ಹಿಂದೆ KT ಮೊರೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಜಯ ಸಿಕ್ಕಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಮತ್ತೆ ಅವ್ರನ್ನ ವರ್ಗಾವಣೆ ಮಾಡುವಂತ ವಿಚಾರಕ್ಕೆ ಹಾಕೋದು ಬೇಡ. ಒಂದಷ್ಟು ದಿನ ತಾಳ್ಮೆಯಿಂದಿದ್ರೆ ಚುನಾವಣಾ ಆಯೋಗವೇ ವರ್ಗಾವಣೆ ಮಾಡುವಂತ ಸಂದರ್ಭ ಇರುತ್ತೆ. ಆ ಸಂದರ್ಭದಲ್ಲಿ ವರ್ಗಾವಣೆ ಆದ್ರೂ ಆಗ್ಬೋದು. ಇಲ್ಲ ಅಂತಂದ್ರೆ ಇನ್ನು ಕೆಲವೇ 4 ತಿಂಗಳಷ್ಟೇ ಬಾಕಿ ಇದೆ. ಅವ್ರಿಗೆ 2 ವರ್ಷ ಪೂರ್ಣ ಆದ ನಂತರದಲ್ಲಿ ಕಾನೂನುಬದ್ಧವಾಗಿ ವರ್ಗಾವಣೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಈ ಸದ್ಯಕ್ಕೆ ಸುಮ್ಮನಿರಿ ಅಂತೇಳಿ ರೇವಣ್ಣ ಅವ್ರನ್ನ ಸಮಾಧಾನ ಪಡಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ಇವತ್ತು ದೇವೇಗೌಡರ ನಿವಾಸ ಪದ್ಮನಾಭನಗರದಲ್ಲಿ ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಚರ್ಚೆಯ ನಂತರದಲ್ಲಿ ರೇವಣ್ಣ ಅಸಮಾಧಾನ ಆದ್ರೂ ಸಹಿತ, ಬೇಸರಗೊಂಡ್ರು ಸಹಿತ ಅವ್ರನ್ನ ಸಮಾಧಾನ ಮಾಡಿ ಕಳಿಸುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದ್ರೆ ರೋಹಿಣಿ ಸಿಂಧೂರಿ ಅವರ ವರ್ಗಾವಣೆ ಮಾಡುವ ವಿಚಾರದಲ್ಲಿ ಸಾಕಷ್ಟು ಪ್ರಯತ್ನ ನಡೆಸಿ ರೇವಣ್ಣ ಅವರು ಕೊನೆಗೂ ಆಗದೆ ಕೈ ಚೆಲ್ಲಿದ್ದಾರೆ ಅಂತ ಮಾಹಿತಿ ಲಭ್ಯವಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ಡೀಟೇಲ್ಸ್ಗೆ.